Hello everyone, welcome to Smart Tailoring Studio. ಲಾಸ್ಟ್ ವಿಡಿಯೋದಲ್ಲಿ ನಾನು ಹೆಮ್ಮಿಂಗ್ ಮಾಡೋದು ಹೇಳ್ಕೊಟ್ಟಿದ್ದೆ, ಹೇಗೆ ಅದ್ರ ಫೋಲ್ಡ್ ಮಾಡಬೇಕು ಮತ್ತು ಹೇಗೆ ಅದನ್ನು ಸ್ಟಿಚ್ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೆ. ಈ ವಿಡಿಯೋದಲ್ಲಿ ನಾನು ಏನು ಹೇಳ್ಕೊಡ್ತೀನಿ ಅಂದರೆ ಎಂಬ್ರಾಯ್ಡ್ರಿ ಬಗ್ಗೆ ಹೇಳ್ಕೊಡ್ತೀನಿ. ಓಕೆನಾ? ಎಂಬ್ರಾಯ್ಡ್ರಿ ನಿಮಗೆ ಯಾವುದೇ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ, ಬಿಗಿನರ್ಸ್ ಅಂತ ಸರ್ಚ್ ಮಾಡಿದ್ರೆ ಬರುತ್ತೆ. ನಿಮಗೆ ಯಾವ ಥರ ಬೇಕೋ, ಫ್ಲವರ್ಸು ಮತ್ತು ಡಾಲ್ಸು, ಪಾಟ್ಸು, ಆ ಥರ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಸಮ್ ಪಿಕ್ಚರ್ಸ್ ಇಟ್ಟಿದ್ದೀನಿ ನಾನು, ಇದರಲ್ಲಿ ಕಾಣಿಸುತ್ತೆ ನೋಡಿ. ಈ ಥರ ಸೆಲೆಕ್ಟ್ ಮಾಡಿಕೊಂಡು ನೀಟಾಗಿ ಈ ಥರ ಇದರಲ್ಲಿ ಡ್ರಾ ಮಾಡ್ಕೊಳ್ಬೇಕು. ಆಯಿತಾ? ಇದನ್ನು ನಾವು ಫ್ಯಾಬ್ರಿಕಲ್ಲಿ ಪ್ರಿಂಟ್ ತರಬೇಕು. ಅದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ. ನಾವು ಯೂಸ್ ಮಾಡೋದು ಅದು ಪ್ರಿಂಟ್ ಬರಬೇಕಲ್ವಾ, ಆ ಬಟ್ಟೆ, ಈ ಬಟ್ಟೆದಲ್ಲೇ ನಾವು ಪ್ರಿಂಟ್ ಮಾಡಿ ಎಂಬ್ರಾಯ್ಡ್ರಿ ಮಾಡ್ತೀವಿ. ಇದು ಟ್ರೇಸಿಂಗ್, ಇದು ಬಂದ್ಬಿಟ್ಟು ಬಟರ್ ಶೀಟ್. ಇದು ಟ್ರೇಸಿಂಗ್ ಮಾಡೋಕ್ಕೆ ಬೇಕಾಗಿರೋ ಒಂದು ಇಂಪಾರ್ಟೆಂಟ್ ವಸ್ತು. ಅದ್ರ ಜೊತೆಗೆ ಒಂದು ಕಾರ್ಬನ್ ಶೀಟು ನೀವು ಯಾವ ಥರ ತೊಗೊಳ್ಬೇಕು ಅಂತ ಹೇಳಿದ್ರೆ ಕಲರ್ದೇ ತೊಗೊಳ್ಬೇಕು. ನೀವು ಡಾರ್ಕ್ ಬ್ಲೂ ಕಲರ್ ತೊಗೊಳ್ಬಾರ್ದು. ಡಾರ್ಕ್ ಬ್ಲೂ ಕಲರ್ ತೊಗೊಂಡ್ರೆ ಏನಾಗುತ್ತೆ, ನೀವು ಹಿಂಗೆ ಇಟ್ಕೊಂಡು ಕೈಗೆ ಹಿಂಗೆ ಇಟ್ಕೊಂಡು ಬರೆದ್ರೆ ಅದು ಹಂಗೆ ಒತ್ಕೊಂಡು ಬಿಡುತ್ತೆ. ಫ್ಯಾಬ್ರಿಕ್ಗೆ ಅಂತಲೇ ಸಿಗುತ್ತೆ ಪಿಂಕ್ ಕಲರ್, ಯೆಲ್ಲೋ ಕಲರ್, ಆ ಥರ ತೊಗೊಂಡು ನೀವು ಇಟ್ಕೊಂಡ್ರೆ ನಿಮಗೆ ನೀಟಾಗಿ ಬರುತ್ತೆ ಅಂತ ಹೇಳಿದ್ದೆ ನಿಮಗೆ. ನೀವು ಯಾವುದು ನಿಮಗೆ ಪ್ರಿಂಟ್ ಬೇಕು ಅಂತ ಹೇಳ್ತಿರೋ ಅದನ್ನು ನೀವು ಫಸ್ಟು ಸೆಲೆಕ್ಟ್ ಮಾಡ್ಕೊಳ್ಬೇಕು. ನೀವು ಡ್ರಾ ಮಾಡಿರೋದ್ರಲ್ಲಿ, ಇವಾಗ ಇಷ್ಟೊಂದು ನೀವು ಡ್ರಾ ಮಾಡಿದ್ದೀರಾ, ಈ ಡ್ರಾ ಮಾಡಿರೋದ್ರಲ್ಲಿ ನಿಮಗೆ ಯಾವುದು ಇಷ್ಟ ಬರುತ್ತೋ, ನಿಮ್ಗೆ ಯಾವ್ದು ಹಾಕಬೇಕು ಅನಿಸುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇಫ್ ಸಪೋಸ್ ಇದು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನಾನು, ನೀವು ಬೇರೆ ಏನಾದರೂ ಸೆಲೆಕ್ಟ್ ಮಾಡ್ಕೊಳ್ಳಿ, ಅದು ನಿಮ್ಮ ವಿಶು. ಅರ್ಥ ಆಯ್ತಾ? ಇವಾಗ ನಾನು ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದ್ರ ಮೇಲೆ ಈ ಬಟರ್ ಶೀಟು ಹೆಂಗೆ ಹಾಕಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಹಿಂಗೆ ಹಾಕಿದ್ರೆ ಡಿಟ್ಟೋ ಕಾಣಿಸುತ್ತೆ ನೀವು ಏನು ಹಾಕಿದ್ದೀರಾ ಅಂತ ಹೇಳ್ಬಿಟ್ಟು. ನೀಟಾಗಿ ಒಂದು ಕಡೆಯಿಂದ ಈ ಥರ ಪ್ಲೇಸ್ ಮಾಡಿಕೊಂಡು ಅದ್ರ ಮೇಲೇ ಹಿಂಗೆ ಡ್ರಾ ಮಾಡ್ಕೊಳ್ಬೇಕು. ಓಕೆನಾ? ನೀಟಾಗಿ ಅದು ಹೇಗಿದೆಯೋ ಹಾಗೆ ಡ್ರಾ ಮಾಡಿಕೊಂಡ್ರೆ ನಿಮಗೆ ಅದು ಕೆಳಗಡೆ ಇನ್ನೊಂದ್ಸರಿ ಡ್ರಾ ಮಾಡೋ ಅವಶ್ಯಕತೆ ಇರೋದಿಲ್ಲ. ನಿಮಗೆ ನೀಟಾಗಿ ಅದು ಬಂದ್ಬಿಡತ್ತೆ. ಅದನ್ನು ಜಸ್ಟ್ ನೀವು ಟ್ರೇಸ್ ಮಾಡ್ಕೊಳ್ಬೇಕು. ಈ ಪ್ರಾಸೆಸ್ನ ಟ್ರೇಸಿಂಗ್ ಪ್ರಾಸೆಸ್ ಅಂತ ಹೇಳ್ತಾರೆ ಎಂಬ್ರಾಯ್ಡ್ರಿಯಲ್ಲಿ. ಓಕೆನಾ? ನೀಟಾಗಿ ಅಷ್ಟೊಂದು ಸ್ಟಿಚಸ್ ಬರೋದಿಲ್ಲ, ಯಾಕಂದರೆ ಪಕ್ಕದಲ್ಲಿ ಹಾಕಿದ್ರೆ ಜಾಸ್ತಿ ಬಂದ್ಬಿಡುತ್ತೆ, ಸ್ಟಿಚಿಂಗ್ ಹಾಕೋಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ಬರೀ ಜಸ್ಟ್ 2 ಸ್ಟ್ರೋಕ್ ಕೊಡ್ತಾ ಇದ್ದೀನಿ ನಾನು, ಯಾಕಂದರೆ ಸ್ಟಿಚಿಂಗ್ ಮೇಲೆ ನಮಗೆ ಫೋಕಸ್ ಬೇಕು, ಅದಕ್ಕೋಸ್ಕರ. ಓಕೆನಾ? ಇವಾಗ ನೆಕ್ಸ್ಟು ಅದಂಗೆ ಹೆಂಗೆ ಹೋಗುತ್ತೋ ಅದೇ ಥರ ಡ್ರಾ ಮಾಡ್ಕೊಳ್ಬೇಕು. ಈ ಥರ ನೀಟಾಗಿ ಡ್ರಾ ಮಾಡ್ಕೊಳ್ತಾ ಬರಬೇಕು. ಇದರಲ್ಲೂ ನೋಡಿ ಜಾಸ್ತಿ ಸ್ಟ್ರೋಕ್ಸ್ ಕಾಣ್ತಾ ಇದೆ ಒಳಗಡೆ, ಎಲೆ ಒಳಗಡೆ ಕಾಣಿಸ್ತಾ ಇದೆ ತಾನೇ? ಹ್ಞೂ ಮ್ಯಾಮ್, ಕಾಣಿಸ್ತಿದೆ. ಅದು ಬಂದ್ಬಿಟ್ಟು ಏನು ಮಾಡಬೇಕು ಅಂದರೆ ಅಷ್ಟೊಂದು ಹಾಕ್ಕೊಳ್ಬಾರ್ದು, ಜಸ್ಟು ಈ ಥರ ಹಾಕ್ಕೊಳ್ಬೇಕು. ಹಾಕ್ಕೊಂಡು ನಿಮಗೆ ಸೆಂಟ್ರಲ್ಲಿ ಎಂಬ್ರಾಯ್ಡ್ರಿ ಸ್ಟಿಚ್ ಮಾಡ್ತೀರಲ್ವಾ, ಆ ಸಮಯದಲ್ಲಿ ಯಾವ ಥರ ಬರುತ್ತೋ, ಇನ್ ದ ಸೆನ್ಸ್ ನೀವು ಚಿಕ್ಕದಾಗಿ ಹಾಕ್ತಿರೋ, ದೊಡ್ಡದಾಗಿ ಹಾಕ್ತಿರೋ, ಇಲ್ಲ ಫಿಲ್ಲಿಂಗ್ ಮಾಡ್ತಿರೋ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದಾದಮೇಲೆ ಕೂಡ ನೀವು ಇದು ಮಾಡ್ಕೊಳ್ಬೋದು, ಇಲ್ಲಾಂದರೆ ಒಂದೊಂದು ಸ್ಟ್ರೋಕ್ ಹಿಂಗೆ ಕೊಟ್ಕೊಳ್ಬೋದು. ಅರ್ಥ ಆಯ್ತಾ? ಆ ಕಡೆ ಲೀವ್ಸ್ ಕಂಪ್ಲೀಟ್ ಆಯಿತು. ಇವಾಗ ಈ ಕಡೆ ಲೀವ್ಸ್ ಕಂಪ್ಲೀಟ್ ಮಾಡೋಣ. ಓಕೆ, ಈ ಥರ ನೋಡಿ. ಇದು ಹಾಗೆ ಇದ್ರ ಮೇಲೆ ಬಂದಿರುತ್ತೆ. ಬಂದಿದೆಯಾ? ಈಸಿ ಅನ್ನಿಸ್ತಾ ಇದೆಯಾ ಮಾಡೋಕ್ಕೆ ನಿಮಗೆ? ಎಸ್ ಮ್ಯಾಮ್. ಓಕೆ, ಇದೇ ಥರ ನೀವೆಲ್ಲನೂ ಮಾಡ್ಕೊಳ್ಬೋದು. ಇವಾಗ ನಾನೊಂದು ಟ್ರೇಸ್ ಮಾಡಿದ್ದೀನಿ, ನಂದು ಇವಾಗ ಟ್ರೇಸಿಂಗ್ ಆಗೋಯ್ತು. ಇದು ಒಂದು ಟ್ರೇಸ್ ಆಗೋಗಿದೆ ಇದರಲ್ಲಿ. ಇವಾಗ ಇನ್ನೊಂದು ನಮ್ಮ ಸ್ಟೂಡೆಂಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸರಿ, ಅವ್ರ ಕೈಲಿ ಮಾಡಿಸ್ತಾ ಇದ್ದೀನಿ ನಾನು. ನೋಡಿ, ಅವರೇ ಟ್ರೈ ಮಾಡ್ತಾ ಇದ್ದಾರೆ. ಇವಾಗ ನೀಟಾಗಿ ಹಿಂಗೆ ಇಟ್ಕೊಂಡು ಮಾಡಿ, ನೀಟಾಗಿ ಅದ್ರ ಮೇಲೇ ಮಾಡಿ. ಅದು ಶೇಪ್ ಹೆಂಗೆ ಬರ್ತಾ ಇದೆಯೋ ಹಂಗೆ ಮಾಡಿ. ಸ್ವಲ್ಪ ಇದು ಬಟರ್ ಶೀಟ್ ಅಲ್ವಾ, ಸ್ವಲ್ಪ ಶೇಕ್ ಆಗುತ್ತೆ. ಸ್ವಲ್ಪ ಮಿಸ್ಟೇಕ್ ಆದರೂ ಏನು ಟೆನ್ಷನ್ ತೊಗೊಳ್ಬೇಡಿ. ಒಂದು ಸ್ವಲ್ಪ ಎರೇಸ್ ಇಟ್ಕೊಂಡು ಎರೇಸ್ ಮಾಡಿಬಿಟ್ಟು ಬೇಕಾದರೆ ನೀವು ಇನ್ನೊಂದ್ಸಲಿ ಡ್ರಾ ಮಾಡ್ಕೊಳ್ಬೋದು. ಓಕೆ ಮ್ಯಾಮ್. ನಾನು ಮಾಡ್ತೀನಿ, ಟ್ರೈ ಮಾಡ್ತೀನಿ ಅಂತ ಮುಂದೆ ಬರ್ತೀರಾ, ನನಗೆ ಎಷ್ಟು ಸಂತೋಷ ಆಗುತ್ತೆ. ಮಾಡಿ.
ಅದು ಡೀಟೇಲ್ಸ್ ಹೆಂಗಿರುತ್ತೋ ಹಂಗೆ ಬರುತ್ತೆ. ಬಟರ್ ಶೀಟು ಅದಕ್ಕೆ ಯೂಸ್ ಆಗೋದು. ನೀವು ಇದೇ ಥರ ನೀವು ಇವಾಗ ಕಲ್ತ್ಕೊಳ್ಳೋಕ್ಕೆ ಇದರಲ್ಲಿ ಮಾಡ್ತಾ ಇದ್ದೀರಾ. ಇವಾಗ ನಿಮಗೆ ಯಾವುದಾದ್ರೂ ಶರ್ಟ್ಸಲ್ಲಿ ಮಾಡಬೇಕು ಅಂದ್ಕೊಳ್ಳಿ. ಇವಾಗ ನಿಮ್ಮ ಹಸ್ಬೆಂಡು, ಬ್ರದರು, ಫ್ರೆಂಡ್ದು ಯಾರ್ದಾದ್ರೂ ಶರ್ಟ್ಗಳಲ್ಲಿ ಒಂದು ಎಂಬ್ರಾಯ್ಡ್ರಿ ಮಾಡ್ಕೊಡೋಕೆ ಹೇಳ್ತಾರೆ, ಒಂದು ಫ್ಲವರ್ದೇ ಮಾಡ್ಕೊಡೋಕೆ ಹೇಳ್ತಾರೆ. ಆವಾಗ ನೀವು ಇದೇ ಥರ ಮಾಡಿ ಅದು ಪ್ರಿಂಟ್ ಮಾಡಿಬಿಟ್ಟು ನೀವು ಕೈಯಲ್ಲಿ ಎಂಬ್ರಾಯ್ಡ್ರಿ ಮಾಡಿ ಅವ್ರು ಕೊಟ್ಟರೆ ಎಷ್ಟು ಖುಷಿ ಪಡ್ತಾರಲ್ವಾ. ಹೌದು ಮ್ಯಾಮ್. ಅದಕ್ಕೆ ಆದರೆ ಅದು ಮೆಥಡ್ ಬೇಸಿಕ್ಕಿಂದ ನೀವು ಕಲ್ತ್ಕೊಳ್ಬೇಕು. ಸ್ಪೆಷಲ್ ಇವಾಗ ಅಕ್ಕ ಅಂದರೆ ತಮ್ಮಗೆ ಮಾಡಿಕೊಟ್ರೆ ತಮ್ಮ ಖುಷಿ, ಅಣ್ಣಗೆ ಖುಷಿ, ನನ್ನ ತಂಗಿ ಮಾಡಿಕೊಟ್ಟಿದ್ದಾರೆ ಕ್ಲಾಸ್ಗೆ ಹೋಗಿ ಅಂತ ಅವ್ರಿಗೂ ಒಂದು ಪ್ರೌಡ್ನೆಸ್ ಬರುತ್ತೆ. ಇದೇ ನಾಳೆ ನಿಮ್ಗೆ ಬಿಸ್ನೆಸ್ ಕೂಡ ಆಗ್ಬೋದು. ಇವಾಗ ನೀಟಾಗಿ ಇದರಲ್ಲಿ ಇಂಟ್ರೆಸ್ಟ್ ಇರೋರು ಮಾಡೋರು, ನಿಮಗೆ ನೀಟ್ನೆಸ್ ಇದ್ದರೆ ಈ ಕೆಲಸದಲ್ಲಿ ನೀವು ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡ್ಬೋದು ಇದರಿಂದ. ನೋಡಿ ಸ್ಟಾರ್ ಬಿಡಿಸ್ಬಿಟ್ರು. ಆಯಿತು, ಈಸಿ ಅನ್ನಿಸ್ತಾ ಇದೆಯಮ್ಮ? ಹಾಂ ಮ್ಯಾಮ್, ಈಸಿ ಅನಿಸ್ತಿದೆ. ನೋಡಿ ಇದು ತೋರಿಸಿ. ಇವಾಗ ನಾನೊಂದು ಹಾಕಿದೆ, ಮತ್ತೆ ಇನ್ನೊಂದು ಸ್ಟೂಡೆಂಟ್ ಒಬ್ರು ಹಾಕಿದ್ರು. ಅವ್ರು ಹಾಕ್ತಾ ಇದೀನಿ ನೋಡಿ ಇನ್ನೊಂದು ಸ್ಟೂಡೆಂಟ್ ನಾನು ಮಾಡ್ತೀನಿ ಅಂತ ಬಂದಿದ್ದಾರೆ. ಅವರು ಇವಾಗ ಬಂದ್ಬಿಟ್ಟು ಇವಾಗ ಬುಕ್ಕಲ್ಲಿ ಬಿಡಿಸಿರೋ ಸ್ಟ್ರಾಬೆರಿನ ಇದ್ರ ಮೇಲೆ ಟ್ರೇಸ್ ಮಾಡಕ್ಕಿದ್ದಾರೆ. ಇಲ್ಲಿ ಪಕ್ಕದಲ್ಲಿ ಟ್ರೇಸ್ ಮಾಡಿ, ನೀಟಾಗಿ ಇಟ್ಕೊಂಡು ನೀಟಾಗಿ ಮಾಡಿ. ಟ್ರೇಸ್ ಮಾಡ್ತಾ ಇದ್ದಾರೆ ನೋಡಿ. ಒಬ್ಬೊಬ್ರು ಮಾಡ್ತಾ ಇದ್ರೆ ಅವ್ರಿಗೆ ಇಂಟ್ರೆಸ್ಟ್ ಬರ್ತಾ ಇದೆ. ನಾನು ಮಾಡ್ತೀನಿ ಮ್ಯಾಮ್ ಅಂತ ಹೇಳ್ತಾ ಇದ್ದಾರೆ. ನೀವು ದಯವಿಟ್ಟು ಟ್ರೈ ಮಾಡಿ ಮನೇಲಿ. ಮುಗಿಸಿದ್ರು ನೋಡಿ. ಇದೇ ಥರ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಮಾಡ್ಕೊಳ್ಬೋದು. ಎಷ್ಟು ಬೇಕಾದ್ರಷ್ಟು ಮಾಡ್ಕೊಳ್ಬೋದು. ನೀವು ಸಿಂಗಲ್ ಪ್ಯಾಟರ್ನ್ ಮಾಡ್ಕೊಳ್ಬೋದು. ಇಷ್ಟುವರೆಗೂ ನಾವು ಇದ್ರ ಪೇಪರಲ್ಲಿ ಟ್ರೇಸಿಂಗ್ ಮಾಡಿರೋದು ನೋಡಿದ್ದೀವಿ. ಅದೇ ಡ್ರಾ ಮಾಡಿಕೊಂಡು ಇದರಲ್ಲಿ ಡ್ರಾ ಮಾಡ್ಕೊಂಡಿರೋದನ್ನು ಇದರಲ್ಲಿ ಟ್ರೇಸಿಂಗ್ ಮಾಡಿದ್ದೀವಿ. ಈ ಟ್ರೇಸಿಂಗ್ ಬಂದುಬಿಟ್ಟು ಇದರಲ್ಲಿ ಫ್ಯಾಬ್ರಿಕಲ್ಲಿ ಹೆಂಗೆ ಪ್ರಿಂಟ್ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟು ನೀವು ಯಾವ ಫ್ಯಾಬ್ರಿಕಲ್ಲಿ ಪ್ರಿಂಟ್ ಮಾಡಬೇಕು ಅದನ್ನು ಕೆಳಗಡೆ ಹಾಕ್ಕೊಂಡು, ಇದು ಕಾರ್ಬನ್ ಶೀಟ್ ಇರುತ್ತೆ ಅಲ್ವಾ, ಈ ಕಾರ್ಬನ್ ಶೀಟ್ನ ಈ ಥರ ಹಾಕ್ಕೋಬೇಕು. ಈ ಥರ ಹಾಕ್ಕೊಂಡು ಇದನ್ನು ಇದ್ರ ಮೇಲೆ ಇಟ್ಕೊಂಡು ಪೆನ್ಸಿಲ್ ತಗೊಂಡು ನೀಟಾಗಿ ಇದು ಹೇಗಿದೆಯೋ ಹಾಗೆ ಟ್ರೇಸ್ ಮಾಡ್ಕೊಳ್ಬೇಕು. ಹುಷಾರು, ಇದು ಏನಾಗುತ್ತೆ ಅಂದರೆ ನಾವು ಟ್ರೇಸಿಂಗ್ ಪೇಪರಲ್ಲಿ ಮಾಡಬೇಕಾದ್ರೆ ನಮಗೆ ಕಾಣಿಸುತ್ತೆ ಏನು ಮಾಡಿದ್ದೀವಿ ಅಂಥೇಳಿ. ಆದರೆ ಇವಾಗ ಕಾಣಿಸೋದಿಲ್ಲ ಇದರಲ್ಲಿ, ಯಾಕಂದರೆ ತಿದ್ದಬೇಕಾಗತ್ತೆ. ತಿದ್ದಿರೋ ಜಾಗ ನೋಡಿಕೊಂಡು ಮಾಡ್ಕೊಳ್ಬೇಕು. ಇವಾಗ ನೋಡಿ ನಾನು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ನೀವು ಇದನ್ನು ಬಿಟ್ಬಿಟ್ಟಿದ್ದೀರಾ ಅಂದರೆ ಆ ಕಡೆ ಡೀಟೇಲ್ ಕಾಣಲ್ಲ. ಅದಕ್ಕೋಸ್ಕರ ಒಂದು ಕಡೆಯಿಂದ ಮಾಡ್ಕೋಬೇಕು.
ನೋಡಿ ಈ ಥರ ಕಂಪ್ಲೀಟ್ ಆದಮೇಲೆ ನೀಟಾಗಿ ಈ ಟ್ರೇಸಿಂಗ್ ಪೇಪರು ಮತ್ತು ಈ ಕಾರ್ಬನ್ ಶೀಟ್ ಹಿಂಗೆ ಎತ್ತಿದ್ರೆ ನೀವು ಇಲ್ಲಿ ಹಾಕಿರೋದು ಹಾಗೆ ಪ್ರಿಂಟ್ ಬರುತ್ತೆ. ಒಂದು ಸ್ವಲ್ಪ ಡಾರ್ಕ್ ಮಾಡ್ಕೊಳ್ಬೇಕು ನೀವು. ಇನ್ನೊಂದು ಸ್ವಲ್ಪ ಡಾರ್ಕಾಗಿ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ನೀವು ಏನಿಲ್ಲ, ಕೆಳಗಡೆ ಬಂದುಬಿಟ್ಟು ನೀಟಾಗಿ ಒಂದು ಬುಕ್ ಇಟ್ಬಿಟ್ಟು ಅದ್ರ ಮೇಲೆ ಪ್ಲೇಸ್ ಮಾಡಿಕೊಂಡು ನೀವು ಪೆನ್ಸಿಲಲ್ಲಿ ಒತ್ತು ಬರೆದ್ರೇ ನಿಮಗೆ ಡಾರ್ಕಾಗಿ ಬಂದುಬಿಡತ್ತೆ ಆಯಿತಾ. ಫ್ರಮ್ ದ ಬಿಗಿನಿಂಗ್ ನೀವು ಸ್ಟಾರ್ಟಿಂಗಿಂದ ನಾನು ಹೇಗೆ ಸ್ಟೆಪ್ ಬೈ ಸ್ಟೆಪ್ಪು ನಿಮಗೆ ಡ್ರಾಯಿಂಗ್ ಮಾಡೋದು, ಟ್ರೇಸಿಂಗ್ ಮಾಡೋದು ಮತ್ತು ಪ್ರಿಂಟ್ ಮಾಡೋದು ಹೇಳ್ಕೊಟ್ಟಿದ್ದೀನೋ ಇದೇ ಪ್ರೊಸೀಜರಿಂದ ನೀವು ಬರಬೇಕು. ನಾನು ಆ್ಯಕ್ಚುಲಿ ವಿಡಿಯೋ ಯಾವುದು ನಾನು ಫಾಸ್ಟ್ ಮಾಡೋದಿಲ್ಲ, ನಾನು ಹೇಗಿರುತ್ತೋ ಹಾಗೆ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ಎಂಡ್ವರೆಗೂ ನೋಡಿ ಆವಾಗ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಅರ್ಥ ಆಗಿಲ್ಲ ಅಂದರೆ ಒಂದು ಸ್ವಲ್ಪ ಬ್ಯಾಕ್ ಮಾಡಿಕೊಂಡು ನೋಡಿ. ಇನ್ನೂ ಎಕ್ಸ್ಟ್ರಾ ಸ್ಟಿಚಿಂಗ್ ವೀಡಿಯೋಸ್ ಬರುತ್ತೆ, ಇದರದೇ ಕಂಟೆಂಟು ಪಾರ್ಟ್ 2 ವೀಡಿಯೋ ಬರುತ್ತೆ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.